ಗದಗದ ಲಕ್ಕುಂಡಿ ಈಗ ಇಡೀ ದೇಶದಾದ್ಯಂತ ಪ್ರಸಿದ್ಧಿ ಪಡೆದಿರುವಂಥ ಊರು. ಯಾಕೆಂದರೆ ಲಕ್ಕುಂಡಿಯಲ್ಲಿರುವಂತಹ ನಿಧಿ ನಿಕ್ಷೇಪದ ವಿಚಾರ ಈಗ ಜಗಜ್ಜಾಹೀರಾಗಿರೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಈ ಸಂಬಂಧ ಈ ಲಕ್ಕುಂಡಿಯ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ ಉತ್ಖನನವೂ ಕೂಡ ನಡೀತಾ ಇದೆ. ಅದು ಈಗಲೂ ಕೂಡ ಮುಂದುವರಿತಾ ಇದೆ. ಇಷ್ಟು ದಿನಗಳಲ್ಲಿ ಬಹುತೇಕ ಡೈಲಿ ಒಂದಿಲ್ಲೊಂದು ಪ್ರಾಚ್ಯಾವಶೇಷಗಳು ಗೋಚರವಾಗ್ತಾನೆ ಇದೆ. ಅದೇ ರೀತಿ ಈ ಹಿಂದೆ 3 ಹೆಡೆಯ ನಾಗರಕಲ್ಲು ಸಿಕ್ಕಿದ್ದು ನಿಮಗೆ ನೆನಪಿರಬಹುದು. ನಾಗರಕಲ್ಲು ಸಿಕ್ಕ ಬೆನ್ನಲ್ಲೇ ನಿಧಿ ಇರೋ ಜಾಗದಲ್ಲಿ ನಾಗರ ಹಾವು ಇರುತ್ತೆ, ಹಾಗಾಗಿ ನಾಗರ ಮೂರ್ತಿ ಸಿಕ್ಕಿದೆ ಹೀಗಂತ ಕೆಲವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದೂ ಉಂಟು. ಆಶ್ಚರ್ಯದ ಸಂಗತಿ ಅಂತಂದರೆ ಏನು ಗೊತ್ತಾ, ಅದೇ ನಾಗರಕಲ್ಲು ಸಿಕ್ಕ ಅದೇ ಜಾಗದಲ್ಲೇ ಉತ್ಖನನ ಮಾಡುವಂಥ ಸಂದರ್ಭದಲ್ಲೇ ವಿಶೇಷ ಪ್ರಭೇದದ ಜೀವಂತ ಹಾವು ಕಾಣಿಸ್ಕೊಳ್ತು. ಉತ್ಖನನ ನಡೀತಾ ಇದ್ದ ಜಾಗದಲ್ಲೇ ಹಾವು ಚಲಿಸ್ತಾ ಇರೋದನ್ನು ಕೂಡ ಎಲ್ಲರೂ ನೋಡಿದ್ದಾರೆ. ಈ ವಿಚಾರ ಗೊತ್ತಾಗ್ತಾ ಇದ್ದಂತೆ ತಕ್ಷಣವೇ ಅಲ್ಲಿನ ಮೇಲ್ವಿಚಾರಕರು ಸ್ಥಳಕ್ಕೆ ಬಂದು ಎಚ್ಚರಿಕೆಯಿಂದ ಆ ಹಾವನ್ನು ಹಿಡಿದು ಯಾವುದೇ ಹಾನಿಯಾಗದಂತೆ ಸುರಕ್ಷಿತವಾಗಿ ರಕ್ಷಿಸಿ ನಂತರ ಆ ಹಾವನ್ನು ಕಾಡಿನ ಪ್ರದೇಶಕ್ಕೆ ಬಿಡಲಾಗಿದೆ. ಬಟ್ ಈ ಘಟನೆ ಆದಮೇಲೆ ಉತ್ಖನನ ಕಾರ್ಯವನ್ನು ನಿಲ್ಲಿಸಲಾಗಿತ್ತು. ಈಗ ಮತ್ತೆ ಶುರುವಾಗಿದೆ. ಈ ಘಟನೆ ಮಾತ್ರ ಅಲ್ಲಿನ ಸ್ಥಳೀಯರಲ್ಲಿ ಕುತೂಹಲವನ್ನು ಮೂಡಿಸಿದ್ದು 3 ಹೆಡೆಯ ನಾಗರಕಲ್ಲು ಸಿಕ್ಕಿದ್ದಕ್ಕೂ ಈಗ ಈ ವಿಶೇಷ ಹಾವು ಕಾಣಿಸಿದ್ದಕ್ಕೂ ತಾಳೆ ಹಾಕಿ ಮಾತನಾಡಿಕೊಳ್ತಾ ಇದ್ದಾರೆ. ಇದರ ಜೊತೆಗೆ ಇನ್ನೊಂದು ಸಂಗತಿ ಅಂದರೆ ಸುರಂಗ ಮಾರ್ಗವೂ ಅಲ್ಲಿ ಸಿಕ್ಕಿದೆ ಅನ್ನುವಂಥದ್ದು ಜನರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಜೊತೆಗೆ ಆತಂಕವೂ ಕೂಡ ಹೆಚ್ಚಾಗಿದೆ.